ಎಲ್ರಿಗೂ ಗೊತ್ತಿರುತ್ತೆ ನಾನು ನನ್ನ ಕನಸು. ಸಿನಿಮಾ ನೋಡಿರ್ತೀರ, ಬಟ್ ಅದ್ರ ಹಿಂದೆ ಏನೇನಾಗಿರುತ್ತೆ ಅನ್ನೋದು ನಿಮ್ಗೆ ಅಷ್ಟಾಗಿ ಗೊತ್ತಿರಲ್ಲ. ಒಂದೊಂದು ಸೀನ್ ಮಾಡೋಕ್ಕೂ ಒಂದೊಂದು ದಿನ ತೊಗೊಂಡಿರ್ತೀವಿ ನಾವು. ಅದರಲ್ಲಿ ಒಂದು ಮೆಮೊರೇಬಲ್ ಆ್ಯಂಡ್ ತುಂಬ ನನಗೆ ಎಲ್ಲರೂ ಬೈದಿದಂಥ ಸಿಚುವೇಶನ್ ಒಂದಿದೆ. ಅದು ಯಾವುದಂದರೆ, ನಾನು ನನ್ನ ಕನಸು ಕ್ಲೈಮ್ಯಾಕ್ಸ್ ಶೂಟಿಂಗ್ ಮಾಡ್ತಾಯಿದ್ವಿ. ಎಲ್ಲರೂ ಆರ್ಟಿಸ್ಟ್ ಇದ್ದರು. ಮೇ ಬಿ ನನ್ನ ಕೋ-ಸ್ಟಾರ್ ಸಿಂಗು, ಮತ್ತು ಪ್ರಕಾಶ್ ಸರ್ ಇದ್ದರು, ಸಿತಾರಾ ಮ್ಯಾಮ್ ಇದ್ದರು, ವೀಣಾ ಸುಂದರ್ ಅವರಿದ್ದರು, ರಾಜೇಶ್ ಅವರಿದ್ದರು, ಅಚ್ಯುತ್ ರಾವ್ ಅವರಿದ್ದರು, ಎಲ್ಲರೂ ಇದ್ದರು ಆರ್ಟಿಸ್ಟು. ಸೀನ್ ಏನಂದರೆ, ನಾನು ಅದೇ ಅಪ್ಪನ ಹತ್ರ ಹತ್ಕೊಂಡು ಆಮೇಲೆ ಟ್ರೈನ್ ಹತ್ತಬೇಕು. ಶೂಟಿಂಗ್ ಏನಂದರೆ, ಬೆಳಗ್ಗೆಯಿಂದ ಶೂಟಿಂಗ್ ಮಾಡ್ತಾಯಿದ್ದೀವಿ ಆ್ಯಂಡ್ ಟೈಮಿಂಗ್ಸ್ ಇರುತ್ತೆ. ನಾವು ಇಷ್ಟೇ ಅವರ್ ಶೂಟಿಂಗ್ ಮಾಡಬೇಕು, ಅಷ್ಟರೊಳಗೆ ಮುಗಿಸ್ಕೊಳ್ಬೇಕು ಟ್ರೈನ್ ಎಪಿಸೋಡ್ ಎಲ್ಲ ಅಂತ. ಸೊ ಅವತ್ತೇನಾಯಿತು, ನನಗೆ ತುಂಬ ಡಿಲೇ ಆಯಿತು ಶೂಟಿಂಗ್ ಮಾಡೋದು. 5 ಗಂಟೆ ಮೇಲೆ ಟ್ರೈನ್ ಇರಲಿಲ್ಲ, 5 ಗಂಟೆನೋ 6 ಗಂಟೆ ಮೇಲೆ ಟ್ರೈನ್ ಇರಲಿಲ್ಲ. ಆ್ಯಂಡ್ ನಾವು ಅಷ್ಟೇ ಪ್ಯಾಕಪ್ ಮಾಡಬೇಕಿತ್ತು. ಆ್ಯಂಡ್ ಸ್ವಲ್ಪ ಶಾರ್ಟು ಬ್ಯಾಲೆನ್ಸ್ ಉಳ್ಕೊಂಡ್ಬಿಡ್ತು. ಸೊ ಏನಾಯಿತು, ಅವ್ರ ಪಕ್ಕ ಟೈಮಿಂಗ್ಸ್ ಏನಿದೆ 6 o'clockಗೆ ದೇ ಲೆಫ್ಟ್. ಆ ಟ್ರೈನ್ನ ಅವ್ರನ್ನ ಮೂವ್ ಮಾಡಲೇಬೇಕಿತ್ತು. ಎಷ್ಟೇ ಪರ್ಮಿಷನ್ ತೊಗೊಂಡಿದ್ರು, ಎಷ್ಟೇ ನೀವು ಪೇ ಮಾಡಿದ್ರು, ಯು ಹ್ಯಾವ್ ಟು. ಒಂದು ಅವ್ರು ಸ್ಟ್ರಿಕ್ಟ್ ಆಗಿರ್ತಾರೆ ಆಫೀಸರ್ಸ್ ಎಲ್ಲ. ಸೊ ಆ ಟೆನ್ಷನ್ ಇತ್ತು ಎಲ್ರಿಗೂ. ಸೊ ಲಾಸ್ಟ್ ಶಾರ್ಟು ಒಂದು ಮಿಸ್ಸಿಂಗ್ ಇತ್ತು. ನಾನು ಮತ್ತು ಅವರು ನನ್ನ ಕೋ-ಸ್ಟಾರ್ ಸಿಂಗ್ ಬಂದುಬಿಟ್ಟು ಟ್ರೈನ್ ಹತ್ತಬೇಕಿತ್ತು ಅಂತ. ಸೊ ವಾಟ್ ಎವರ್ ಹ್ಯಾಪನ್ಸ್, ಈವನ್ ಪ್ರಕಾಶ್ ಸರ್ ತುಂಬ ಟೆನ್ಷನಲ್ಲಿದ್ದರು. ಸರಿ ಆಯಿತು, ಹೋಗಮ್ಮ ಅಂತ ನನಗೂ ಹೇಳಿದ್ರು. ಸೊ ನನಗೆ ಅದನ್ನು ಬೇಗ ಮಾಡಬೇಕು, ಬೇಗ ಮುಗಿಸ್ಬಿಡ್ಬೇಕು ಅನ್ನೋದಿತ್ತಲ್ಲ. ಸೊ ಹತ್ತಿದೆ ಟ್ರೈನು. ಆ್ಯಕ್ಷನ್ ಅಂದರು. ನಾನು ಹತ್ಕೊಂಡು ಹೋಗ್ಬಿಟ್ಟು ಬಾಯ್ ಡ್ಯಾಡಿ ಅಂದ್ಬಿಟ್ಟು ನಾನು ಹತ್ಕೊಂಡೆ ಟ್ರೈನು. ಹತ್ಕೊಂಡು ಟ್ರೈನ್ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸ್ವಲ್ಪ ಮೂವ್ ಆಗಬೇಕಿತ್ತು ಆ ಶಾರ್ಟಿಗೆ ಆ್ಯಕ್ಚುಲಿ. ಹೋಗ್ತೀನಿ, ಸರಿ ಬಾಯ್ ಡ್ಯಾಡಿ ಅಂತ ಕ್ಯಾಮ್ರಾ ಆ ಕಡೆ ಹೊಟ್ಟೋಯ್ತು. ಟ್ರೈನ್ ಸ್ವಲ್ಪ ಫಾಸ್ಟ್ ಆಗೋಯ್ತು. ನನಗೇನಂದರೆ, ಅಯ್ಯೋ ಇವರೊಬ್ಬರೇ ಇರೋದು, ಮತ್ತು ನೆಕ್ಸ್ಟ್ ಸ್ಟಾಪ್ನಲ್ಲೆಲ್ಲ ಅದೆಲ್ಲ ನಾನು ಯೋಚನೆ ಮಾಡೋವಂಥ ಸ್ಟೇಜ್ನಲ್ಲೇ ಇರಲಿಲ್ಲ. ನೆಕ್ಸ್ಟ್ ಸ್ಟಾಪಿಗೆ ಹೋಗಬೇಕಾಗುತ್ತೆ, ಟ್ರೈನ್ ಸ್ಟಾಪ್ ಆಗೋಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ, ಅವರು ಸಿಂಗ್ ಅವರು ಸಖತ್ ಬುದ್ಧಿವಂತರು. ಅವರು ಇಳಿಲಿಲ್ಲ, ಅವರು ಅಲ್ಲೇ ಟ್ರೈನಲ್ಲೇ ಉಳ್ಕೊಂಡ್ಬಿಟ್ರು. ನಾನೇನು ಮಾಡಿದೆ, ಜಂಪ್ ಆಗಿಬಿಟ್ಟೆ. ಅದು ಫಾಸ್ಟ್ ಹೋಗ್ತಾ ಇದೆ ಟ್ರೈನು, ನಾನು ಜಂಪ್ ಆಗಿಬಿಟ್ಟೆ. ಅದು ಬೇರೆ ಹೀಲ್ಸ್ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಅವ್ರು ತುಂಬ ಹೈಟ್ ಇದ್ದರು. ನಾನು ಸ್ವಲ್ಪ ಮ್ಯಾನೇಜ್ ಮಾಡಬೇಕಲ್ಲ ಅಂದ್ಬಿಟ್ಟು ನಾನು ಸಖತ್ ಒಂದು ಪಾಯಿಂಟೆಡ್ ಹೀಲ್ಡ್ ಹಾಕ್ಕೊಂಡಿದ್ದೆ. ಆ ಜಂಪ್ ಆದ್ಮೇಲೆ ಎಲ್ಲರೂ ಅಯ್ಯೋ ಅಮೂಲ್ಯ ಅಂತ ಎಲ್ಲ ಬಂದರು ನನ್ನ ಹತ್ರ. ಬಂದು ಬೈತಾ ಇದ್ದಾರೆ. ಅಯ್ಯೋ ನಾನು ಏನು ಮಾಡಿದೆ, ನಾನು ಅಷ್ಟು ಇನ್ನೋಸೆಂಟಾಗಿ ನಾನೇನು ಮಾಡಿದೆ, ಅಯ್ಯೋ ಜಂಪ್ ಆಗಬಾರ್ದಿತ್ತಾ ಅಂತ ನನ್ನ ಫೀಲಿಂಗು. ಬಟ್ ಅವರೆಲ್ಲ ವೀಣಾ ಸುಂದರ್ ಅವರು, ಸಿತಾರಾ ಮ್ಯಾಮ್ ಅವರು, ಪ್ರಕಾಶ್ ಸರ್, ಏನೋ ಮೂಲ್ಯ ಅಷ್ಟು ಗೊತ್ತಾಗಲ್ವಾ ನಿಮಗೆ, ಟ್ರೈನ್ ಅಷ್ಟು ಫಾಸ್ಟಾಗಿ ಹೋಗ್ತಾ ಇದೆ ಟ್ರೈನು, ಈಗ ಅಂದಿಲ್ಲ ಅಂದರೆ ನೆಕ್ಸ್ಟ್ ಸ್ಟಾಪಿಗೆ ಗಾಡಿ ಕಳಿಸ್ತಾ ಇದ್ದೆ, ಯು ಕುಡ್ ಹ್ಯಾವ್ ಕಮ್. ಏನು ಅಷ್ಟೊಂದು ಅರ್ಜೆಂಟ್ ಇತ್ತು, ಹೆಂಗಿದ್ರು 6 ಗಂಟೆ ಆಯಿತು, ಪ್ಯಾಕಪ್ ಆಗಿತ್ತು, ಏನು ಅಷ್ಟೊಂದು ಅರ್ಜೆಂಟ್ ಇತ್ತು ಅಂತ ನಮ್ಗೆ ಎಲ್ಲರೂ ಪೌನ್ಸಿಂಗ್ ಆನ್ ಮೀ. ನಾನು ಏನು ಮಾಡಿದೆ ಅನ್ನೋ ಥರ ನನಗೆ, ಅಯ್ಯೋ ನನ್ನ ಟ್ರೈನಿಂದ ಇಳಿದಿತ್ತಪ್ಪ ಅಂತ. ಸೊ ಐ ಥಿಂಕ್ ದಟ್ ವಾಸ್, ಎಲ್ಲರೂ ಪೌನ್ಸ್ ಮಾಡ್ತಾಯಿದ್ರು ನನ್ನ ಮೇಲೆ. ನಾನಾದರೂ ಸ್ವಲ್ಪ ಸುಮ್ಮನಾದೆ. ಯಾಕೆಂದರೆ ಅಷ್ಟು ಕೇರ್ ತಗೊಂಡು ನನಗೆ ಏನೋ ಒಂದು ಇನ್ನೊಬ್ರು ಆರ್ಟಿಸ್ಟ್ ಬಗ್ಗೆ ಅಷ್ಟು ಕೇರ್ ತಗೊಂಡು ಅವ್ರು ಬೈತಿದ್ರಲ್ಲೂ ನನಗೆ ತುಂಬ ಖುಷಿ ಅನ್ನಿಸ್ತು. ಆ ಕೇರಿಂಗ್ ತುಂಬ ಇಂಪಾರ್ಟೆಂಟ್ ಅನ್ನಿಸ್ತು. ಇಟ್ ವಾಸ್ ವೆರಿ ನೈಸ್. ಬಟ್ ಇವಾಗ ನೆನೆಸ್ಕೊಂಡ್ರೆ ಅದು ತುಂಬ ಫನ್ನಿ ಅನಿಸುತ್ತೆ. ಬಟ್ ಆವಾಗ ನನಗೆ ಸ್ವಲ್ಪ ಏನಪ್ಪ ಎಲ್ಲರೂ ಬೈತಾ ಇದ್ದಾರೆ ನನಗೆ ಅಂತ ಅನಿಸಿತ್ತು. ಸೊ ಇಟ್ ವಾಸ್ ನೈಸ್. ಒಳ್ಳೆ ಎಕ್ಸ್ಪೀರಿಯನ್ಸ್ ಅದು.